ವಿರುದ್ಧ ರಾಜ್ಯ ಸರ್ಕಾರ ನಿರ್ಣಯ. ರಾಜ್ಯದ ನಿರ್ಣಯ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು. ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ನಡೆಸಿದರು. ಈ ನಿರ್ಣಯವನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಬಿಜೆಪಿ ನಾಯಕರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ ಎಚ್.ಕೆ. ಪಾಟೀಲ್, ಈ ನಿರ್ಣಯ 7 ಕೋಟಿ ಜನರ ಒಕ್ಕೊರಲ ಆಗ್ರಹ ಅಂತ ಹೇಳಿದ್ದಾರೆ. ಆ ನಿರ್ಣಯವನ್ನ ನೀವು ಆತ್ಮಾವಲೋಕನೆ ಮಾಡ್ಕೊಳ್ಳಿ. ಕರ್ನಾಟಕ ಬೇಕು, ನಿಮಗೆ ರಾಜಕೀಯ ಬೇಕು, ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕಕ್ಕೆ ನ್ಯಾಯ ಕೊಡಿಸಬೇಕು, ಏನು ರಾಜಕೀಯ ಮಾಡಬೇಕು ಅನ್ನೋದನ್ನ ನೀವು ನಿರ್ಣಯಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಗೆ ಅವರು ಮಣ್ಣೆ ಮಾಡಕ್ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅನುಮೋದನೆ ತಗೊಳಕ್ಕೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರು ಹೇಳಿದ್ರು ನಾವು ಚರ್ಚೆ ಮಾಡಿ ನಮ್ಗೇನೇನು ಅನ್ಯಾಯ ಆಗಿದೆ ಅದನ್ನ ಹೇಳ್ಬೇಕು ಅಂತ. ಗ್ರಾಮ ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿಯಲ್ಲಿ ಹೇಳ್ಬೋದು, ಜಿಲ್ಲಾ ಪಂಚಾಯಿತಿ ಇದೆ, ವಿಧಾನಸಭೆ ಇದೆ, ಲೋಕಸಭೆ ಇದೆ. ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ. ನಿಮಿಷ ಎಲ್ಲ ಎಂಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ? ಕಳೆ ಕಾಯ್ತಿರ್ತಾರೆ ಎಂಪಿಗಳೆಲ್ಲ. ಎಂಪಿಗಳು ಹೋಗಿ ಅಲ್ಲಿ ಮಾತಾಡ್ಬೋದಾಯ್ತಲ್ಲ. ಏನ್ ಕಿರೋದು ಲೋಕಸಭೆ? ಏನ್ ಕಿರೋದಾಗಾರೆ ಲೋಕಸಭೆ ಏನ್ ಕಿರ್ಬೇಕು? ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೋದು, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ಬೋದು. ಅಲ್ಲಿ ಚರ್ಚೆ ಮಾಡ್ಲಿಲ್ಲ, ಅವಕಾಶ ಕೊಟ್ಟಾಗ ಒಂದಿನ ನಡ್ಸಕ್ಕೂ ಬಿಡ್ಲಿಲ್ಲ. ಲೋಕಸಭೆಯಲ್ಲಿ ಮಾತಾಡಕ್ಕೆ ಧೈರ್ಯ ಇಲ್ಲ. ಅದು ದಮ್ಮ ಹೇಳ್ತಾರಲ್ಲ, ಲೋಕಸಭೆಯಲ್ಲಿ ಮಾತಾಡಕ್ಕೆ ಧೈರ್ಯ ಇಲ್ಲ, ದಮ್ಮಿಲ್ಲ ಅವರಿಗೆ. ಇಲ್ಲಿ ಬಂದ್ಬಿಟ್ಟು ವಿಧಾನಸಭೆಯಲ್ಲಿ ಮಾತಾಡ್ತಾರೆ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಬಾಯಿ ಮುಚ್ಕೊಂಡಿದ್ದಾರೆ. ಬಾಯಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.